ಹಲೋ, ಹೇಳು ಚಿದಂಬರಂ, ನನ್ನ ಮಗ ಎಲ್ಲಿ ಅಂತ. ಆರ್ತಿ ಅವ್ರಿಗೆ ಆದಿತ್ಯ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳು. ಹೇಳು ಚಿದಂಬರಂ, ಆದಿತ್ಯ ಎಲ್ಲಿ? ನಿಂತ್ಕೊಳ್ಳಿ. ಇನ್ನೊಂದು ಸರ್ತಿ ನೀವು ಈ ಮನೆ ಕಡೆ ತಲೆ ಹಾಕೋದಾಗ್ಲಿ ಇವ್ರಿಗೆ ತೊಂದರೆ ಕೊಡೋದಾಗ್ಲಿ ಮಾಡಿದ್ರೆ ಲೈಫ್ ಲಾಂಗ್ ಸಫರ್ ಮಾಡಬೇಕು. ಹಾಗೆ ಮಾಡ್ತೀನಿ. ಏನಾಗಿದೆಯೋ ನಿನಗೆ? ಆ ಆದಿತ್ಯ ಮನೆಗೆ ನುಗ್ಗಿ ನನಗೆ ಹೇಗೆ ಹೊಡೆದಿದ್ದಾನೆ ಅಂತ ನೋಡು. ನೀವೇನೋ ಮಾಡಬಾರ್ದು ಮಾಡಿರ್ತೀರಿ, ಅದಕ್ಕೆ ಚೆಚ್ಚಿರ್ತಾನೆ. ಇದೇ ನಿಮ್ಗೆ ಹೊಸ್ತಲ್ವಲ್ಲ. ನಿಮ್ಮ ಕರ್ಮಗಳು ಅನುಭವಿಸಲೇಬೇಕು, ಅನುಭವಿಸಿ. ನೋಡಿ, ನಿಮಗೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಿಮ್ಮ ಪಾಪ ಕರ್ಮಗಳನ್ನು ನನ್ನ ತಲೆ ಕಟ್ಟೋದಕ್ಕೆ ಬರಬೇಡಿ. ನೀವು ಹಾಗೊಂದು ವೇಳೆ ಮಾಡಿದ್ರೆ ತಂದೆ ಅಂತನೂ ನೋಡಲ್ಲ ನಾನು. ಇನ್ಯಾವತ್ತೂ ಈ ಮನೆ ಕಡೆ ಕೂಡ್ದು ನೀವು. ಅಲ್ವೋ? ನೀನೇನು ನನ್ನ ಮಗನೋ ಇಲ್ಲ ಆ ಸೂರ್ಯನ ಮಗನೋ? ನಿನಗೆ ಸ್ವಂತ ತಂದೆಗಿಂತ ಆ ಸೂರ್ಯನೇ ಹೆಚ್ಚಾಗೋದ್ನಾ? ಹೌದು, ನನಗೆ ಅವರೇ ಹೆಚ್ಚು. ನನ್ನ ಅವರ ಸಂಬಂಧ ಏನು ಅಂತ ನಿಮಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಸೋ ಅವಶ್ಯಕತೆನೂ ಕೂಡ ನನಗಿಲ್ಲ. ಯಾಕಂದ್ರೆ ನೀವು ನನಗೆ ಯಾವುದೇ ರೀತಿಲೂ ಸಂಬಂಧ ಪಡೆದೇ ಇರೋ ವ್ಯಕ್ತಿ. ರಂಜಿತ್, ನೀನು ಹೇಳಿದ ಮಾತ್ರಕ್ಕೆ ನೀನು ನನ್ನ ಮಗ ಅನ್ನೋ ಸಂಬಂಧ ಕಳ್ಕೊಳಕ್ಕಾಗಲ್ಲ ಕಣೋ. ಅವತ್ತೂ ನೀ ನನ್ನ ಮಗನೇ, ಇವತ್ತೂ ನನ್ನ ಮಗನೇ, ಮುಂದೇನೂ ನನ್ನ ಮಗನೇ. ನಿನ್ನ ಮೈಯಲ್ಲಿ ಹರಿತಿರೋದು ನನ್ನ ರಕ್ತ ಅನ್ನೋದನ್ನ ನೆನಪಿಟ್ಕೊ. ನೆವರ್. ನೀವು ನನ್ನ ಹುಟ್ಟಿಗೆ ಮಾತ್ರ ಕಾರಣ. ನನ್ನ ಮೈಯಲ್ಲಿ ಹರಿತಿರೋ ರಕ್ತ ನಿಮ್ಮದಲ್ಲ, ನನ್ನ ತಾಯಿ ಕೊಟ್ಟಿರೋದು. ಅದಕ್ಕೆ ನನಗೆ ಅವ್ರ ಬುದ್ಧಿನೇ ಬಂದಿರೋದು. ನನ್ನ ದೇಹದಲ್ಲಿ ಹರಿತಿರೋದು ನಿಮ್ಮ ರಕ್ತ ಅಂತ ನನಗೆ ಗೊತ್ತಾದ್ರೆ ಕುತ್ತಿಗೆ ಕುಯ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ನಿಮ್ಮನ್ನು ಮಾತ್ರ ತಂದೆ ಅಂತ ಒಪ್ಕೊಳ್ಳಲ್ಲ ನಾನು. ಬನ್ನಿ ರಂಜಿತ್. ಚಿದಂಬರಂ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಫೋನಲ್ಲಿ ಹೇಳಿದ್ರಲ್ಲ ಮಾವ, ಅದಕ್ಕೆ ನಾನೇ ಬಂದೆ. ಅವ್ರು ನಿಮಗೆ ಏನು ತೊಂದರೆ ಮಾಡೋದಕ್ಕಾಗಲ್ಲ. ಹಾಗೆ ಮಾಡೋದಕ್ಕೆ ನಾನು ಅವಕಾಶನೂ ಕೊಡಲ್ಲ ಮಾವ, ಹೆದರ್ಕೋಬೇಡಿ. ರಂಜಿತ್, ನಾನು ಸೂರ್ಯ ಅವರ ಆದಿತ್ಯನ ಮೀಟ್ ಮಾಡೋಕ್ಕೆ ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವಿಬ್ಬರು ವೀಸಾ ಇಂಟರ್ವ್ಯೂ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ನಿಮ್ಮ ತಂದೆ ಬಂದು ಜೋರಾಗಿ ಗಲಾಟೆ ಮಾಡಿದ್ರು. ಅವ್ರು ಸುಮ್ಮನೆ ಆದಿತ್ಯನ ಬಗ್ಗೆ ಹೇಳಿ ನಮಗೆ ಹೆದರಿಸ್ತಾರೆ. ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ರಂಜಿತ್? ಹ್ಞೂ ಮತ್ತೆ, ಅವ್ರಿಗೆ ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ. ಇತ್ತೀಚೆಗೆ ಹುಚ್ಚು ಬೇರೆ ಹಿಡಿದ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಮನೆಗೆ ಬಂದು ಗಲಾಟೆ ಮಾಡ್ತಿರ್ತಾರೆ. ನೋಡಿ, ಅವ್ರು ಬಂದು ನಿಮ್ಮ ಹತ್ರ ಆದಿತ್ಯನ ಬಗ್ಗೆ ಏನೇ ಹೇಳಿದ್ರು ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಪ್ಲೀಸ್. ಹೌದು ರಂಜಿತ್, ನಾನು ಸುಮ್ಮನೆ ಆರ್ಯ ಮತ್ತು ಸೂರ್ಯರ ಮೇಲೆ ಅನುಮಾನ ಪಡೋ ಹಾಗಾಯಿತು. ನನಗೊಂದು ಕ್ಷಣ ಎದೆ ಬಡ್ತಾನೆ ನಿಲ್ತು ಹೋಗಿತ್ತು. ಆದರೆ ಈಗ ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ಮತ್ತೆ ಆ ಚಿದಂಬರಂ ಅನ್ನೋರು ಸುಧಾರಿಸ್ಕೊಳ್ಳುವಂಥ ಮನುಷ್ಯ ಅಲ್ಲ. ನೀವು ಅವ್ರ ಮಾತಿಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಏನೋ ವೀಸಾ ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಖುಷಿಯಾಗಿ ಹೋಗಿ ಬನ್ನಿ. ನಾನು ನೋಡಿ ಮರ್ತೇ ಬಿಟ್ಟಿದೆ. ಸೂರ್ಯರೇ, ನಾನು ಬೇಗ ರೆಡಿಯಾಗಿ ಬಿಟ್ಟು ಬರ್ತೀನಿ. ಅರ್ಜೆಂಟ್ ಏನೂ ಇಲ್ಲ ಆರ್ತಿಯವ್ರೆ, ನಿಧಾನವಾಗಿ ರೆಡಿಯಾಗಿ ಬನ್ನಿ. ಚಿದಂಬರಂ ಬಾಯಿ ಬಂದಂಗೆ ಕೂಗಾಡ್ತಿದ್ದ. ಎಲ್ಲಿ ಆದಿತ್ಯನ ವಿಷಯನ ಹೇಳ್ಬಿಡ್ತಾನೋ ಅಂತ ಭಯ ಆಗ್ತಿತ್ತು. ಅಷ್ಟರಲ್ಲಿ ಅವನಿಗೊಂದು ಫೋನ್ ಬಂತು. ಇದಕ್ಕಿದ್ದಾಗೆ ಸುಮ್ಮನಾಗ್ಬಿಟ್ಟ. ಅದು ಯಾರು ಫೋನ್ ಮಾಡಿದ್ರು ಏನೋ. ಫೋನ್ ಮಾಡಿದ್ದು ಬೇರೆ ಯಾರೋ ಅಲ್ಲ ಮಾವ, ನಾನೇ. ನೀವು ಫೋನ್ ಮಾಡಿದ್ದ? ಅಂಥದ್ದು ಏನು ಹೇಳಿದ್ರಿ? ಆ ಚಿದಂಬರಂ ಬೇರೆ ಯಾರಿಗೆ ಬೇಕಾದರೂ ಹೆದರ್ಸ್ಬೋದು, ಆದರೆ ನನ್ನನ್ನು ಹೆದರ್ಸಕ್ಕಾಗಲ್ಲ ಅವರು.
ಯಾಕೆಂದರೆ ಅವರೆಲ್ಲ ಸೀಕ್ರೆಟ್ಸು ನನಗೆ ಗೊತ್ತಿದೆ. ಏನು ಅವ್ರ ಸೀಕ್ರೆಟ್ಸ್ ಎಲ್ಲ ನಿಮ್ಗೆ ಗೊತ್ತಾ? ಅದೇನು? ಪ್ರತಿಯೊಬ್ಬ ಕ್ರಿಮಿನಲ್ ಹಿಂದೆನೂ ಒಂದು ವೀಕ್ನೆಸ್ ಇರುತ್ತೆ. ಅದೇ ಬ್ಲ್ಯಾಕ್ ಮನಿ, ಇಲ್ಲೀಗಲ್ ದಂಧೆಗಳು. ಅದರ ಎಲ್ಲ ಡೀಟೇಲ್ಸು ನನಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಒಟ್ಟಲ್ಲಿ ನೀವು ಒಳ್ಳೆ ಟೈಮಿಗೆ ಬಂದು ಆಗಬೇಕಾಗಿದ್ದ ಅನಾಹುತನ ತಪ್ಪಿಸಿದ್ದೀರಾ. ಇಲ್ಲಾಂದಿದ್ರೆ ಆದಿತ್ಯ ಇಲ್ಲ ಇದ್ದಾನೆ ಅಂತ ಆರ್ತಿಯವ್ರಿಗೆ ಗೊತ್ತಾಗ್ಬಿಟ್ಟಿರೋದು. ತುಂಬ ಥ್ಯಾಂಕ್ಸ್ ರಂಜಿತ್, ಆಪತ್ತಿಂದ ಪಾರು ಮಾಡಿದ್ದಕ್ಕೆ. ಅಯ್ಯೋ ಮಾವ, ಇದರಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದೇನಿದೆ? ಆರ್ತಿಯವರು ಆರ್ಯನ್ಗೆ ಹೇಗೆ ತಾಯಿನೋ ಹಾಗೆ ನನಗೂ ತಾಯಿನೇ ಅವರು. ನಿಮ್ಮಂಥ ಒಳ್ಳೆ ಗಂಡನ ಸಾಕ್ಷಿಗೆ ನಾನು ಹುಡುಕು ನೋಡಿದ್ರೂ ತರೋದಕ್ಕಾಗ್ತಿರ್ಲಿಲ್ಲ. ಇವಾಗ ಆ ಮಾತೆಲ್ಲ ಯಾಕೆ ಬಿಡಿ ಮಾವ. ಮಾವ, ಏನೋ ಮಲೇಷ್ಯಾಗೆ ಹೋಗಬೇಕು, ವೀಸಾ ಮಾಡ್ಸಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಅತ್ತೆ, ನಿಜನಾ? ಹಾಂ, ನಿಜ. ಅದು ಹೇಗೆ ಸಾಧ್ಯ ಮಾವ? ಆದಿತ್ಯ ಇದೇ ಊರಲ್ಲಿದ್ದಾನೆ. ನೀವು ಮಲೇಷ್ಯಾಗೆ ಅತ್ತನ ಕರ್ಕೊಂಡು ಹೋದ್ಮೇಲೆ ಆದಿತ್ಯ ನೋಡಬೇಕು ಅಂತ ಹಠ ಹಿಡಿದ್ರೆ ಏನು ಮಾಡ್ತೀರಾ? ಇಲ್ಲ ರಂಜಿತ್, ನಾವು ಮಲೇಷ್ಯಾಕ್ಕೆ ಹೋಗ್ತಿಲ್ಲ. ಆರ್ತಿಯವ್ರ ಸಮಾಧಾನಕ್ಕೆ ವೀಸಾ ಮಾಡಿಸೋದಕ್ಕೆ ಹೋಗ್ತಾ ಇರೋದು. ಮತ್ತೆ ಸುಮ್ಮನೆ ವೀಸಾ ಮಾಡಿಸ್ತಾ ಇದ್ದೀರಾ? ಇಲ್ಲ ರಂಜಿತ್, ಆರ್ತಿಯವ್ರ ಪ್ರಕಾರ ವೀಸಾ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ವೀಸಾ ಸಿಗದವ್ರ ಹಾಗೆ ನೋಡ್ಕೊಳ್ಳೋದು ನಮ್ಮ ಉದ್ದೇಶ. ಬಟ್ ಅದು ಹೇಗೆ ಮಾವ? ಅದಕ್ಕೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕು. ಸರಿ ಮಾವ, ನಾನು ಹೊರಡ್ತೀನಿ. ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದಿದ್ದೆ. ಬಾಯ್ ಬಾಯ್ ಬಾಯ್. ಚಿದಂಬರಂ ಅರ್ಜೆಂಟಾಗಿ ಮಾತಾಡಬೇಕು ಅಂದಾಗಲೇ ಕೈಗೆ ಸಿಗಲ್ಲ. EMI ಅನ್ನು ಬೆಳಗ್ಗೆ ಫೋನ್ ಮಾಡ್ಬಿಟ್ಟೋಳಲ್ಲ. ಹಾ ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ಏನ್ ಬೆಳಗ್ಗೆ ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಚಿದಂಬರಂ ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ಹೇಳಿದ್ರಾ? ಅವರು ಬ್ಯಾಂಕಾಕ್ ಹೋಗಿ ಬರ್ತೀನಿ, ಬರೋದು ತಿಂಗಳಾಗುತ್ತೆ ಅಂತ ಹೇಳೋದ್ರು. ಯಾಕೆ ಮೇಡಮ್, ಏನಾದ್ರೂ ಆಯ್ತಾ? ಮತ್ತೆ ಆದಿ ಏನಾದ್ರೂ ನಿಮ್ಗೆ ಕಿರಿಕ್ ಮಾಡಿದ್ನಾ? ಹೇಳಿ ಮೇಡಮ್. ಇಲ್ಲ, ಆದಿತ್ಯ ಏನೂ ಕಿರಿಕ್ ಮಾಡಿಲ್ಲ. ನನಗಿವಾಗ ಸ್ವಲ್ಪ ಅರ್ಜೆಂಟಾಗಿ 10 ಲಕ್ಷ ಬೇಕು. ಕೊಟ್ಟಿರು. ನನ್ನ ದುಡ್ಡು ಚಿದಂಬರಂ ಹತ್ರ ಇದೆ. ಅವ್ರು ಬಂದ ತಕ್ಷಣ ಹಿಂಗೆ ವಾಪಸ್ ಮಾಡ್ತೀನಿ. ಅಯ್ಯಯ್ಯೋ, ನೀವು ಕೇಳಿದ್ರೆ ಇಲ್ಲ ಅಂತೀನಿ ಮೇಡಮ್. ಬೇರೆಯವ್ರಿಗೆ 2%, ನಿಮಗೆ ಮಾತ್ರ 1% ಬಡ್ಡಿ ಕೊಡ್ತೀನಿ, ಸರಿನಾ? ನನ್ನ ಹತ್ರನೇ ಬಡ್ಡಿ ಕೇಳ್ತಿದ್ಯಾ? ಯಾಕೆ ಮರ್ತೋಯ್ತಾ? ನನ್ನ ದುಡ್ಡು ಲಕ್ಷಾಂತರ ರೂಪಾಯಿ ನಿನ್ನ ಹತ್ರ ಬಡ್ಡಿಗಿದೆ. ಅಯ್ಯಯ್ಯೋ ಸಾರಿ ಮೇಡಮ್, ಮಾಮೂಲಿ ಬಡ್ಡಿ ಕೊಡೋರ ಹತ್ರ ಮಾತಾಡ್ತಿದ್ನಲ್ಲ, ಹಂಗೆ ತಿಳ್ಕೊಂಡು ನಿಮ್ಮ ಹತ್ರನೂ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಸರಿ, ಆದಷ್ಟು ಬೇಗ ದುಡ್ಡು ತಗೊಂಬಾ. ಮೇಡಮ್, ದುಡ್ಡು ಎಲ್ಲಿಗೆ ತರಬೇಕು? ಅದು ಏನೇ ಫೋನಲ್ಲಿ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಿದ್ಯಾ? ಪದೇ ನನ್ನ ಕೆಣಕ್ತಿದ್ಯಾ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನೀನು ಈ ಮನೆ ಕಾಲಿಟ್ಟಾಗಲೇ ಹೇಳ್ದೆ ತಾನೆ ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ. ಅಷ್ಟಾದರೂ ಪದೇ ನನ್ನ ಹಿಂದೆ ನೀನು ಬರ್ತಿದ್ಯಾ ಅಂದರೆ ನಿನ್ನ ಗ್ರಾಚಾರ ಕೆಟ್ಟಿದೆ ಕಣೆ. ಸ್ವಾತಿ, ನಿನ್ಗೇನು ಅಡುಗೆ ಇಷ್ಟ ಹೇಳೋ, ಅದೇ ಅಡುಗೆ ಮಾಡ್ತೀನಿ. ಯಾವ ತರಕಾರಿ ಬೇಕು ಅಂತ ಹೇಳೋ, ಅದನ್ನೇ ತೊಗೊಂಬಂದು ಅಡುಗೆ ಮಾಡಿ ಬಡಿಸ್ತೀನಿ. ಯಾಕೆಂದರೆ ನಂಗೆ ನೀನು ಅಂದರೆ ತುಂಬ ಇಷ್ಟ ಕಣೆ. ಏನು ಅರ್ಪಿತಾ ಅವರು ಸ್ವಾತಿ ಅವ್ರನ್ನ ತುಂಬ ವಿಚಾರಿಸ್ಕೊತಾ ಇದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ ಸ್ವಾತಿ? ಏನಿಲ್ಲ ಸರ್, ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ರು ಅಷ್ಟೇ. ಸರಿ, ಬನ್ನಿ ತಿಂಡಿ ಮಾಡೋರಂತೆ.
ಅದೇ ನೀನ್ ಹೊಡೆದಿದ್ದ ಚಿದಂಬರನ್ ಗೊತ್ತಾಗ್ಲೇ ಇಲ್ವೇನಾ? ಗೊತ್ತಾಗಿದ್ರು ಗೊತ್ತಾಗಿರುತ್ತೆ ಶೋಭಾ. ಅದು ಅಲ್ದೆ ನನ್ನಿಂದ ಒಂದು ಸಲ ಏಟ್ ತಿಂದ್ರೆ ಅವ್ರ ಲೈಫಲ್ಲ ಏಟ್ನ ಮರೆಯಕ್ಕಾಗಲ್ಲ. ಅದು ಅಲ್ದೆ ಇವ್ನು 2ನೇ ಸಲ ಏಟ್ ತಿಂತಿರೋದು ಪಕ್ಕ ನಾಪ್ ಕಟ್ಕೊಂಡಿರ್ತಾನೆ. ಒಟ್ನಲ್ಲಿ ಸಾಕ್ಷಿ ವಿಷಯದಲ್ಲಿ ನೀನ್ ಮೃದು ಆದ್ಯಲ್ಲ, ಇನ್ ಮುಂದೆ ಅವನು ಅವಳ ತಂಟೆಗೆ ಬರಲ್ಲ, ನೋಡ್ತಾ ಇರು. ಯಾರು ಹೇಳಿದ್ದು ನಾ ಸಾಕ್ಷಿ ವಿಷಯದಲ್ಲಿ ಮೃದು ಆಗಿದ್ದೀನಿ ಅಂತ? ನೀನೇ ಹೇಳ್ದಲ್ಲ ಅವಳು ನನಗೋಸ್ಕರ ಉಲ್ಡ್ ಸೇವೆ ಆ ಸೇವೆ ಮಾಡ್ತಿದ್ದಾಳೆ ಅಂತ. ಅವಳು ಅಷ್ಟೊಂದು ನನಗೋಸ್ಕರ ಮಾಡ್ಬೇಕಾದ್ರೆ ನಾನೇನೋ ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ಚಿದಂಬರಂ ನಾ ಕೇಟ್ ಹೊಡೆದು ವಾರ್ನ್ ಮಾಡಿ ಬಂದೀನಿ ಅಷ್ಟೇ. ಅದಕ್ಕೆ ಸಂತೋಷ ಆಗತ್ತೆ ಕಣೋ, ಆದ್ರೆ ಒಂದೇ ಒಂದ್ಸಲ ಹೋಗಿ ಸಾಕ್ಷಿನ ಮಾತಾಡ್ಸ್ಕೊಂಬಾರೋ, ಅವಳು ಖುಷಿ ಪಡ್ತಾಳೆ. ಏನ್ ಶೋಭಾ ನೀನ್ ಹೇಳ್ದೆ ಅಂತ ಚಿದಂಬರಂ ವಿಷಯಕ್ಕೆ ಎಂಟ್ರಿ ಆದೆ, ಅಷ್ಟಕ್ಕೆ ನನ್ ಬುಡಕ್ಕೆ ಬಂದ್ಬಿಡೋದ? ನಾನು ಸಾಕ್ಷಿ ಮಾತಾಡ್ಸೋ ಸೀನೇ ಇಲ್ಲ. ಯಾಕೋ ಹಾಗಂತೀಯ? ನಿನಗೆ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು ಶೋಭಾ, ನನಗೆ ಸಾಕ್ಷಿ ಮೇಲೆ ಪ್ರೀತಿ ಇತ್ತು, ಆದ್ರೆ ಈಗಿಲ್ಲ. ಅವಳು ಯಾವಾಗ ನಮ್ಮ ಮಾತ್ ಮೀರಿ ಆ ರಂಜಿತ್ನ ಮದ್ವೆ ಆದ್ಲೋ ಆಗ್ಲೇ ಅವಳ ಮೇಲಿನ ಪ್ರೀತಿ ಎಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು. ಈ ಜನ್ಮದಲ್ಲಿ ಅವಳ ಮೇಲೆ ಪ್ರೀತಿ ನನಗೆ ಬರಲ್ಲ. ಅವಳ ಮೇಲಿರೋ ಪ್ರೀತಿ ಏನೇ ಇದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೇ. ಏನೋಪ್ಪ ನಿನ್ ಮನ್ಸಲ್ಲಿ ಅದೇನಿದೆಯೋ ನನಗಂತೂ ಗೊತ್ತಾಗಲ್ಲ. ಒಂದ್ಸಲ ಪ್ರೀತಿ ಇದೆ ಅಂತೀಯ, ಇಲ್ಲ ಅಂತೀಯ, ಯಾವ ಟೈಮಲ್ಲಿ ಏನ್ ಮಾತು. ತಗೊಳ್ಳೋ, ಯಾವ್ದಾದ್ರು ಗುಜರಿಗೆ ಹಾಕ್ಬಾ. ಏನ್ ಶೋಭಾ, ಇದನ್ನ ಮನೆಯಿಂದ ಆಚೆ ಹಾಕ್ಬೇಕಾ? ಇದನ್ನ ನಮ್ಮಪ್ಪ ಪ್ಲೇ ಮಾಡ್ತಿದ್ದು. ನಮ್ಮಪ್ಪಂಗೆ ಸೇರಿದ ಯಾವ್ದೇ ವಸ್ತು ಆಗಿರ್ಲಿ, ಅದು ಎಷ್ಟೇ ಧೂಳು ಹಿಡ್ದಿರ್ಲಿ, ಅದನ್ನೆಲ್ಲ ಈ ಮನೆಯಿಂದ ಆಚೆ ಹಾಕೋಕ್ ನಾನ್ ಬಿಡಲ್ಲ. ಈ ಮನೇಲಿ ನಮ್ಮಪ್ಪಂಗೆ ಸೇರಿದ ಯಾವ್ದೇ ವಸ್ತು ಆಗಿರ್ಲಿ, ಅದೆಲ್ಲ ನನಗ್ ಬೇಕು. ಇದನ್ನೆಲ್ಲ ಮನೆಯಿಂದ ಆಚೆ ಹಾಕೋ ಪ್ರಯತ್ನ ಇರ್ಲಿ, ಯೋಚನೆ ಕೂಡ ಮಾಡಬೇಡ. ಓಹ್, ಏನ್ ಆರ್ಯ ಅವರು ಬೆಳಿಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಹಾಗೇನಿಲ್ಲ, ನಮ್ಮ ಅಕ್ಕನ ಮನೆ ಅಕ್ಕ ಬಾವ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಬರಬಾರ್ದಾ? ಅಕ್ಕ ಭಾವನ್ ಮನೆಗೆ ನೀನ್ ಯಾವತ್ ಬೇಕಾದ್ರೂ ಬರ್ಬೋದಪ್ಪ. ಆದ್ರೆ ಯಾವತ್ತೂ ಬರ್ದೇ ಇದ್ದವನು ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಬಂದಿದ್ಯಲ್ಲ, ಅದಕ್ಕೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಡ್ಯೂಟಿಗೆ ಹೋಗ್ಲಿಲ್ವಾ ಇವತ್ತು? ಡ್ಯೂಟಿ ಮೇಲೆ ಬಂದಿರೋದು. ಹತ್ರದಲ್ಲಿ ಯಾವುದೋ ಕೇಸ್ ವಿಚಾರಣೆ ಇತ್ತು, ಹಾಗೆ ನಿಮ್ಮನ್ನು ನೋಡೋಣ ಅಂತ ಬಂದೆ ಅಷ್ಟೇ. ಒಳ್ಳೆ ಕೆಲಸ ಮಾಡ್ರಿ. ತಿಂಡಿ ಮಾಡಿದ್ರ? ಸಾಕ್ಷಿ, ತಿಂಡಿ ಕೊಡು ಇವ್ರಿಗೆ. ಇಲ್ಲ, ತಿಂಡಿ ಆಯ್ತು. ಅಪ್ಪ ಅಮ್ಮ ಹೇಗಿದ್ದಾರೆ? ಅಪ್ಪ ಅಮ್ಮ ಚೆನ್ನಾಗೇ ಇದ್ದಾರೆ ಕಣೆ. ಫೋನಲ್ಲೇ ಹೇಳಿಲ್ವಾ? ಇಲ್ಲ, ನಾನು ಹೋಗಲ್ಲ. ಅವ್ರು ಇನ್ನೂ ನನ್ನ ಬಗ್ಗೆ ಫೀಲ್ ಮಾಡ್ಕೋಬೇಕು. ಆಗಲೇ ನಾನು ಅವ್ರಿಗೆ ಮುಖ ತೋರಿಸೋದು. ಏನಾರ್ಯ, ಸ್ವಾತಿನ ಹುಡುಕ್ತಿದ್ಯಾ? ಸ್ವಾತಿನ ನಾನು ಹುಡುಕ್ತಿದ್ದೀನ? ಇಲ್ಲಪ್ಪ, ನಾನು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದೆಯಾ ಸಾಕ್ಷಿ? ಅವಳು ತುಂಬಾ ಚೆನ್ನಾಗಿದ್ದಾಳೆ. ನೀವು ಕಾಫಿ ಕುಡೀರಿ. ಕಳ್ಳ ನನ್ನ ನೋಡೋದಕ್ಕೆ ಅಂತ ಬಂದು ಹೇಳ್ಕೊಳ್ಳೋದಕ್ಕೆ ದೊಡ್ಡಸ್ಕೆ ಬೇರೆ. ಸರಿ ಬಿಡಿ, ನಾನೇ ಮುಂದೆ ಬಂದು ಮಾತಾಡ್ಸ್ಬೇಕು ಅಂತ ಇದ್ದೆ. ಆದರೆ ನಿಮಗೆ ನನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮನ್ನು ಮಾತಾಡಿಸ್ಬೇಕು? ಸರಿ, ನಾನು ಹೊರಡ್ತೀನಿ. ಯಾವತ್ತೂ ಇಲ್ದೇ ಇರೋರು ಇವತ್ತು ಅಕ್ಕ ಬಾವನ್ನೇ ನೋಡೋದಕ್ಕೆ ಇಲ್ಲಿ ಬಂದಿದ್ದೀರಾ? ಹೌದು. ಸೊ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು ನೀವು. ಇಲ್ಲ, ಊಟ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬರ್ಲಾ? ಬರ್ತೀನಿ ಸಾಕ್ಷಿ. ಬಾಯ್. ಕಾಫಿ ಗ್ಲಾಸು. ಸರಿ, ಬರ್ತೀನಿ. ಬಾಯ್. 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 ಸ್ವಾತಿ, ಹೇಗಿದ್ದೀಯಾ? ಓ, ನನ್ ಮೇಲೆ ಕೋಪ ಇನ್ನೂ ಹೋಗ್ಲಿಲ್ವಾ? ಸಿಗುತ್ತಿಲ್ಲ ಓ ಅಂದಗಾತಿ, ಸಿಡಿತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾರ, ಬರೆಯಲಿ ನಾ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು ಕುಣಿಯುತ್ತಿದೆ ಹೃದಯ, ಕರಗುತ್ತಿದೆ ಸಮಯ, ತಡೆಯುವುದು ಸರಿಯ. ಅಂದಾಜು ಸಿಗುತ್ತಿಲ್ಲ ಓ ಅಂಧಗಾರ, ಬರೆಯಲಿ ನಾ ಬಿದ್ದ ಮೇಲೆ. ಸಾರಿ, ನೀವಿರೋದು ನೋಡ್ಲಿಲ್ಲ. ಸ್ವಾತಿ, ನೀನ್ ಯಾಕೆ ಇಲ್ಲಿದ್ಯಾ? ಬಾ ಮನೆಗೆ. ಯಾವ ಮನೆ? ನಂಗೆ ಯಾವ ಮನೆನೂ ಇಲ್ವಲ್ಲ. ಅಷ್ಟಕ್ಕೂ ನನ್ನ ಮನೆಗೆ ಬಾ ಅಂತ ಕರೆಯಕ್ ನೀವ್ಯಾರು? ಹೌದು, ನನ್ನ ಮನೆಗೆ ಬಾ ಅಂತ ಯಾವ ಹಕ್ಕಿಲ್ಲ ಕರಿತಿದ್ದೀರೋ ನೆನಪು ಮಾಡ್ಕೊಂಡು ಹೇಳಿ. ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ನಿಮ್ಮ ಜೊತೆ ಬರಬೇಕೋ ಬೇಡವೋ ಅಂತ. ಗಾಟ್ ಇಟ್? ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ, ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ.
ಸೂರ್ಯವರೇ ವೀಸಾ ಇಂಟರ್ವ್ಯೂ ಹೋಗಿದ್ವಲ್ಲ, ಏನಾಯ್ತು? ಸೂರ್ಯರೇ ವೀಸಾ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ ಆರ್ತಿ ಅವರೇ. ಸಾರಿನಾ? ಸಾರಿ ಯಾಕೆ ಕೇಳ್ತಾ ಇದ್ದೀರಾ ಇವಾಗ? ನಿಮ್ಗೆ ಈ ವಿಷಯ ಹೇಳಬೇಕು ಅಂತಿದ್ದೆ, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೀವು ಕೇಳ್ತಿದ್ದೀರಾ ಅಂದಮೇಲೆ ನಾನು ಹೇಳಲೇಬೇಕು. ವಿಷಯ ಏನು ಅಂತ ನೇರವಾಗಿ ಹೇಳಿ. ಅಡ್ಗೋಡ ಮೇಲೆ ದೀಪ ಇಟ್ಟಾಗೆ ಮಾತಾಡಬೇಡಿ. ಮಲೇಷ್ಯಾಕ್ಕೆ ಹೋಗ್ಬೇಕಾಗಿದ್ದ ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ನಿಮ್ಮದು. ಅದಕ್ಕೆ ನಾವು ಮಲೇಷ್ಯಾಕ್ಕೆ ಹೋಗೋಕ್ಕಾಗಲ್ಲ.